ನಮಸ್ಕಾರ, ನಾನು ಗುರು ಕನ್ನಡಿಗ. ಬೆಳಗ್ಗೆನೆ ಒಂದು ಮಂಕ್ರಿ ತಿಂದ್ಬಿಟ್ಟು ಕೆಲ್ಸ ಕಡೆ ಬಂದೆ. 600 ವರ್ಷದಲ್ಲಿ ಫಸ್ಟ್ ಆರ್ಡ್ರೆ ಪ್ರೆಸ್ಟೀಜ್ ಬಿತ್ತು. 6 ಎತ್ಕೊಂಡು ಆಚೆಗೆ ಬರೋ ಅಷ್ಟರಲ್ಲಿ ಮಚಾಂಗಿದ್ದ. 5:15 ಬರೋನು 7:15 ಬಂದವನೆ. ಎಲ್ಲಿಗೆ ದನ ಮೀಸಕ ಪ್ರೆಸ್ಟೀಜ್ ಎಂಟ್ರಿ ಮಾಡಿಸ್ಬಿಟ್ಟು ಒಳಗೆ ಹೋದೆ. ಆರ್ಡ್ರ್ ಕೊಟ್ಬಿಟ್ಟು ಸ್ಟೋರ್ ಕಡೆನೆ ಮತ್ತೆ ಬಂದೆ. ಬಂದು ನೋಡಿದ್ರೆ ಫೋಟೋ ಶೂಟ್ ಮಾಡ್ತಾ ಇದ್ರು ಇನ್ನು ನನ್ನ ಮಕ್ಕಳು. ಯಾರು ಇವರೆಲ್ಲ? ಆರ್ಡ್ರ್ ಬಿತ್ತು. ಆರ್ಡ್ರ್ ಎತ್ಕೊಂಡು ಹೋಗೋದು ಫುಲ್ ಟ್ರಾಫಿಕ್ ಜಾಮು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆರ್ಡ್ರ್ ಕೊಟ್ಟೆ, ಯಾಕೋ ಎನರ್ಜಿ ಇಲ್ಲ ಅಂತ ಹೇಳಿ ಬೂಸ್ಟ್ ಹಾಕೊಂಡೆ. Boost is the secret of my energy. ಹಂಗೆ ಸ್ಟೋರ್ ಕಡೆ ಬಂದೆ. ಎಲ್ಲ ಹೊಸಬ್ರು ಇದ್ರು. ಮತ್ತೆ ಪ್ರೆಸ್ಟೀಜ್ ಬಿದ್ದಿತ್ತು. ಒಳಗೆ ಎತ್ಕೊಂಡೋಗಿ ಡೆಲಿವರಿ ಮಾಡ್ಕೊಂಡ್ ಬಂದೆ. ಈಗ ನನ್ನ ಮಗನ ಊಟ ಆಯ್ತಾ ಅಂದ್ರೆ ರಿಪ್ಲೈನ ಕೊಟ್ಟಿಲ್ಲ. ಅದಕ್ಕೆ ಬೇರೆ ಸ್ಟೈಲಲ್ಲಿ ಕೇಳಿದೆ. ಹೊಟ್ಟೆ ಸಿಗ್ತೈತೆ ಅಂದ್ಬಿಟ್ಟು ಊಟ ಮಾಡಿದೆ. ಅದಾದ್ಮೇಲೆ ಪ್ರೆಸ್ಟೀಜ್ ಬಿತ್ತು. ಆರ್ಡ್ರು ಡೆಲಿವರಿ ಮಾಡಿದೆ. ಆಮೇಲೆ ಆರ್ಡ್ರ್ ಎಷ್ಟಾಗಿದೆ ಅಂತ ನೋಡಿದ್ರೆ 8 ಆಗಿತ್ತು ಗುರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಆಮೇಲೆ ಬ್ರಿಗೇಡ್ ಬಿತ್ತು. ಹೋಗಿ ಕೊಟ್ಬಿಟ್ಟು ಅಂತ ಇದ್ರೆ ನಾವು ನಮ್ಮ ಶಿಶಿನ ನೋಡಿದೀನಿ. ಶಿಶ ಕಟಿಂಗ್ ಯಾವ್ದು ಅಂದ್ರೆ ಕುಲ್ಪಿ ಕಟಿಂಗ್ ಅಂತಾನೆ. ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ಪ್ರೆಸ್ಟೀಜ್ ಬಿತ್ತು. ಕೊಟ್ಬಿಟ್ಟು ಬಂದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇವನ್ ಶಿವನ್ ಪರಮ ಭಕ್ತ. ಅವ್ನು ಯಾವಾಗ ನೋಡು ಗುಮ್ಮಾಗೆ ಇರ್ತಾನೆ. ಹೊಟ್ಟೆ ಸಿತ್ತಿತ್ತು. ಹೋಟ್ಲು ಬಂದೆ ಊಟ ಮಾಡೋಣ ಅಂತ. ತಿನ್ಕೊಂಡೋಗಿದೆ. ಸಿಗ್ನೇಚರ್ ಬಿತ್ತು. ಆರ್ಡ್ರೋಗಿ ಡೆಲಿವರಿ ಮಾಡಿದೆ. ಆರ್ಡ್ರ್ ಎಷ್ಟಾಗಿದೆ ಅಂತ ನೋಡಿದ್ರೆ 18 ಆಗಿತ್ತು. ಗಂಡಲ್ಲಿ ಬಿದ್ದಿತ್ತು. ಒಂದು ಆರ್ಡ್ರಿಗೆ 70 ರೂಪಾಯಿ ಕೊಟ್ಟಾಗುರು. ಆಮೇಲೆ ಆರ್ಡ್ರ್ ನೋಡಿದ್ರೆ 22 ಆಗಿತ್ತು. ಆಮೇಲೆ ಪ್ರೆಸ್ಟೀಜ್ ಬಿತ್ತು. ಎತ್ಕೊಂಡೋಗಿ ಕೊಟ್ಟೆ. ನಮ್ಮ ಫ್ರೆಂಡ್ ಗಾಡಿಗೆ ಹೋಯ್ದೆ ಆರ್ಡ್ರ್ ಕೊಡೋಕ. ನೋಡಿದ್ರೆ ನಾನು ಗಾಡಿ ಬೀಗನೆ ಕಲ್ತೋಗ್ಬಿಟ್ಟಿತ್ತು. ಪಾಪ ಸೆಕ್ಯೂರಿಟಿಗಳು ಕೊಟ್ಟ. 27 ಆರ್ಡ್ರ್ ಆಗಿತ್ತು. ಟೈಮ್ ಬೇರೆ ಆಗಿತ್ತು. ಮನೆಗೆ ಹೋಗೋಣ ಅಂತ ಮನೆ ಕಡೆ ಬಂದ್ವಿ ಫ್ರೆಂಡ್ಸ್. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.